ಗುಡ್ ಮಾರ್ನಿಂಗ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಫ್ರೆಂಡ್ಸ್, ಇವತ್ತು ಟ್ಯೂಸ್ಡೇ. ಸೊ ಬ್ರೇಕ್ಫಾಸ್ಟ್ ರೆಡಿ ಮಾಡ್ತಾ ಇದೆ. ಜಿಯನ್ಗೆ ಸ್ನ್ಯಾಕ್ಸ್ ಥರ ಏನಾದ್ರು ಕೊಡಬೇಕಲ್ವಾ, ಸೊ ಅದಕ್ಕೆ ಸಿಂಪಲಾಗಿ ಏನಾದರೂ ಕೊಟ್ಟು ಕಳ್ಸೋಣ ಅಂದ್ಬಿಟ್ಟು ಸ್ವಲ್ಪ ಫ್ರೂಟ್ಸ್ ಎಲ್ಲ ಹಾಕ್ಬಿಟ್ಟಿನಿ. ಅದ್ರ ಜೊತೆಗೆ ಬ್ರೇಕ್ಫಾಸ್ಟ್ಗೆ ಅವಲಕ್ಕಿ ಮಾಡ್ತಾ ಇದೆ, ಅದನ್ನೇ ಸ್ವಲ್ಪ ಕೊಡೋಣ ಅಂತ. ಅದೆಲ್ಲ ಅವ್ನು ತಿನ್ನೋದಿಲ್ಲ, ಬಟ್ ನಾನು ಹಾಕಿ ಕಳಿಸ್ತೀನಿ. ಸೊ ಅವ್ನಿಗೇನು ಇಷ್ಟ ಆಗುತ್ತೆ ಅದನ್ನು ತಿನ್ಕೊಂಡ್ಬರ್ತಾನೆ. ಸ್ನ್ಯಾಕ್ ಬಾಕ್ಸ್ ಅಂದರೆ ಏನು ಲಂಚ್ ಬಾಕ್ಸ್ ಥರ ಕಳಿಸೋ ಆಗಿಲ್ಲ ಅವ್ರಿಗೆ. ಏನಾದರೂ ಸಿಂಪಲ್ಲಾಗಿ ಸ್ವಲ್ಪನೇ ಡ್ರೈ ಫ್ರೂಟ್ಸು ಈ ಥರದ್ದು ಏನಾದರೂ ಕಳಿಸ್ಬೇಕು. ಬಟ್ ಜಿಯನ್ ಏನಂದರೆ ಫ್ರೂಟ್ಸ್ ಕಟ್ ಮಾಡಿ ಹಾಕಿ ಕಳಿಸಿದ್ರೆ ತಿನ್ನೋದಿಲ್ಲ. ಅದಕ್ಕೆ ನಾನು ಏನು ಮಾಡ್ತೀನಿ ಅಂದರೆ ಸ್ನ್ಯಾಕ್ ಬಾಕ್ಸ್ಗೂ ಕೂಡ ಸ್ವಲ್ಪ ಈ ರೀತಿ ಏನಾದರೂ ಒಂದೊಂದು ಸ್ವಲ್ಪ ಅವಲಕ್ಕಿ ಅಥವಾ ಪನ್ನೀರ್ನ ಗ್ರಿಲ್ ಮಾಡಿ ಕಳಿಸೋದು. ಸೊ ಈ ರೀತಿಯಾಗಿ ಕಳಿಸ್ತೀನಿ ನಾನು ಲೈಟಾಗಿ. ಅವನಿಗೂ ತಿನ್ನೋಕ್ಕಲ್ಲಿ ಈಸಿ ಆಗಬೇಕು. ಅದಕ್ಕೆ ಸ್ವಲ್ಪ ದಿನ ಬೇರೆ ಕಳಿಸ್ದೆ, ಅವನಿಗೆ ಟ್ರೈ ಮಾಡಿದೆ, ತಿಂತಾ ಇರಲಿಲ್ಲ, ವಾಪಸ್ ತೊಗೊಂಡು ಬಂದುಬಿಡ್ತಾ ಇದ್ದ. ಅದಕ್ಕೆ ಇವಾಗ ಸ್ವಲ್ಪ ಗೊತ್ತಾಗಿದೆ ಏನು ಕಳಿಸ್ಬೇಕಂತ, ಅದನ್ನು ಕಳಿಸ್ತೀನಿ. ಹಾಗೆಯೇ ದೋಸೆಗೆ ಮಾಡೋಣ ಅಂದ್ಬಿಟ್ಟು ಎಲ್ಲ ರೆಡಿ ಮಾಡ್ತಾ ಇದ್ದೆ. ವೀಕ್ಲಿ ಒನ್ಸ್ ದೋಸೆ ಅಥವಾ ಇಡ್ಲಿ ನಾನು ಮಾಡ್ತೀನಿ ಮನೇಲಿ. ಜನಕ್ಕೆ ಇಷ್ಟ ಆಗುತ್ತೆ. ಅದಕ್ಕೆ ನಾನು ಎಲ್ಲ ಥರ ಬೇಳೆಗಳೆಲ್ಲ ಸ್ವಲ್ಪ ಹಾಕಿ ಮಲ್ಟಿಗ್ರೇನ್ ದೋಸೆ ಥರ ಮಾಡ್ತೀನಿ ನಾನು. ಅದಕ್ಕೆ ರೆಡಿ ಮಾಡ್ಕೊತಾ ಇದ್ದೀನಿ. ನಂಗೆ ನೆನಪಿದ್ದಾಗಲೇ ರೆಡಿ ಮಾಡಿ ಇಟ್ಬಿಟ್ರೆ ಸರಿ, ಇಲ್ಲಾಂದರೆ ನಾನು ಮರ್ಕೊಂಡ್ಬಿಡ್ತೀನಿ. ಯಾಕೆಂದರೆ ಅದು ಈವ್ನಿಂಗ್ ರುಬ್ಬಬೇಕು, ಅಲ್ಲಿವರೆಗೂ ಅದು ಚೆನ್ನಾಗಿ ನೆನೆಸ್ಬೇಕು ಅದನ್ನು. ಅದಕ್ಕೆ ಬೆಳಿಗ್ಗೆ ನಾನು ಎದ್ದು ಬ್ರೇಕ್ಫಾಸ್ಟ್ ಮಾಡ್ತಿರ್ತೇನಲ್ಲ, ಸೊ ಆ ಟೈಮಲ್ಲಿ ನಾನು ಎಲ್ಲ ನೆನೆ ಹಾಕಿಟ್ಬಿಡ್ತೀನಲ್ಲ, ಕ್ಲೀನ್ ಮಾಡಿ ರೆಡಿ ಮಾಡಿ. ಸೊ ಈವ್ನಿಂಗ್ ನನಗೆ ಟೈಮ್ ಆದಾಗ ರುಬ್ಬಿಟ್ಬಿಟ್ರೆ ಸೊ ನೀವು ನೆಕ್ಸ್ಟ್ ಡೇ ಮಾಡ್ಕೊಳ್ಳೋದಕ್ಕೆ ತುಂಬ ಚೆನ್ನಾಗಿರುತ್ತೆ. ಸೊ ಜಿಯನ್ನೆಲ್ಲ ಕಳಿಸಿ ನಾನು ಬ್ರೇಕ್ಫಾಸ್ಟ್ ಎಲ್ಲ ಮುಗಿಸಿ ಬಂದು 10:30, 11 ಆಗುತ್ತಾ. ಅದಾದಮೇಲೆ ಮತ್ತೆ ಹಿಂದೆಯೇ ಲಂಚ್ ಪ್ರಿಪೇರ್ ಮಾಡೋಕ್ಕೆ ನಾನು ಸ್ಟಾರ್ಟ್ ಮಾಡ್ತೀನಿ. ಸೊ ಇವತ್ತು ಟೊಮೆಟೊ ಬಾತ್ ಮಾಡೋಣ ಅಂತ ಮಾಡ್ತಾ ಇದೆ. ಲಾಸ್ಟ್ ಟೈಮ್ ನಾನು ನಿಮ್ಗೆ ಒಂದ್ಸರಿ ಹೇಳಿದೆ ಅನಿಸುತ್ತೆ, ಟೊಮೆಟೊ ಬಾತ್ ನಂಗೆ ಬೇರೆಯವ್ರು ಮಾಡಿಕೊಟ್ರೆ ತಿನ್ನೋದಕ್ಕೆ ತುಂಬ ಇಷ್ಟ ಆಗುತ್ತೆ ಅಂತ. ಬಟ್ ಏನು ಮಾಡೋಕ್ಕಾಗಲ್ಲ, ಒಬ್ಬರೇ ಇದ್ದಾಗ ನಾವೇ ಮಾಡ್ಕೋಬೇಕಾಗತ್ತೆ. ಸೊ ಅದಕ್ಕೆ ರೆಡಿ ಮಾಡ್ತಾ ಇದೆ. ಅದಕ್ಕೆ ಸ್ವಲ್ಪ ಅಂದರೆ ವೆಜಿಟೇಬಲ್ಸ್ ಅಂದರೆ ಬಟಾಣಿ, ಕೋಸು ಇದೆಲ್ಲ ಹಾಕಿ ಮಾಡ್ತೀನಿ. ಟೇಸ್ಟ್ ಚೆನ್ನಾಗಿರುತ್ತೆ. ಜಿಯನ್ ಏನು ಗೊತ್ತಾ, ಅವನಿಗೆ ವೆಜಿಟೇಬಲ್ಸ್ ತಿನ್ನಿಸೋದು ಸಿಕ್ಕಾಪಟ್ಟೆ ಕಷ್ಟ. ಅವನಿಗೆ ತುಂಬ ಫೋರ್ಸ್ ಮಾಡಿ ತಿನ್ನಿಸ್ಬೇಕು. ನಾನ್ ವೆಜ್ ಆದರೆ ಬೇಕಾದರೆ ನೋಡಪ್ಪ ಚೆನ್ನಾಗಿ ತಿಂತಾನೆ. ಸೊ ವೆಜಿಟೇಬಲ್ಸ್ ಎಲ್ಲ ತಿನ್ನಿಸೋದು ಕಷ್ಟ, ಬಟ್ ಹೆಂಗೋ ಫೋರ್ಸ್ ಮಾಡಿ ತಿನ್ನಿಸ್ತೀವಿ ಅವನಿಗೆ. ಅದ್ರ ಮಧ್ಯ ನಾನು ಏನು ಕುಕ್ ಮಾಡ್ತಾ ಇದ್ದೆ, ಅದ್ರ ಮಧ್ಯ ಏನಾದರೂ ಸ್ವಲ್ಪ ನನಗೆ ಬ್ಲ್ಯಾಕ್ ಕಾಫಿ ಈ ಥರದ್ದು ಏನಾದರೂ ಕುಡಿಬೇಕು ಅಂತ ಅನ್ನಿಸ್ತು. ಅದಕ್ಕೆ ಬ್ಲ್ಯಾಕ್ ಕಾಫಿ ನಾನು ರೆಡಿ ಮಾಡ್ತಾ ಇದ್ದೀನಿ. ಸೊ ಈ ಮೆಷಿನ್ ಇರೋದ್ರಿಂದ ನನಗೆ ಯಾವಾಗ ಬೇಕು ಅವಾಗೆಲ್ಲ ಬ್ಲ್ಯಾಕ್ ಕಾಫಿ ಮಾಡ್ಕೋಬೋದು. ಸೊ ಚಂದಕ್ಕೂ ಕೊಟ್ಟೆ, ಅವರು ಕುಡಿತಾ ಇದ್ದಾರೆ. ಅವರು ಕಾಲ್ ತೊಗೊಂಡಿದ್ರು. ಪಾಪ ಅವ್ರಿಗೆ ಬೆಳಿಗ್ಗೆ ಸ್ಟಾರ್ಟ್ ಆದರೆ ಕಾಲ್ಸು ಬ್ಯಾಕ್ ಟು ಬ್ಯಾಕ್ ಇರುತ್ತೆ. ನಾನು ಒಂದೊಂದ್ಸರಿ ಅವ್ರನ್ನ ಕೇಳ್ತಾ ಇರ್ತೀನಿ, ನಿಮಗೆ ತಲೆನೋವು ಬರಲ್ವಾ ಅಷ್ಟೊಂದು ಮಾತಾಡಿ ಬ್ಯಾಕ್ ಟು ಬ್ಯಾಕ್ ಕಾಲ್ಸ್ ಅಂತ. ಬಟ್ ಏನು ಮಾಡೋಕ್ಕಾಗಲ್ಲ. ಸೊ ಲಂಚ್ ಟೈಮ್ ಆಯಿತು. ಜಿಯನ್ ಕೂಡ ಬಂದ. ಇಬ್ಬರೂ ಕರಿತಾ ಇದೆ ಬನ್ನಿ ಅಂತ. ಅವರಿಬ್ಬರು ಬಂದೇ ಇಲ್ಲ, ಅಲ್ಲೇ ನಿಂತ್ಕೊಂಡು ಅದು ಇದು ಮಾಡ್ತಾಯಿದ್ರು. ಸೊ ಪ್ಲೇಟ್ಸ್ಗೆ ಹಾಕ್ಬಿಟ್ಟು ನನಗೆ ಸಿಕ್ಕಾಬಟ್ಟೆ ಹೊಟ್ಟೆ ಹಸಿತಾಯಿತ್ತು. ಯಾರಿಗೆ ಎಷ್ಟೊಂದು ಸರಿ ನಾನು ಕಾಯ್ದುಬಿಟ್ಟು ಜೊತೆಗೆ ತಿನ್ನೋದು, ಬಟ್ ಒಂದೊಂದ್ಸರಿ ಸಿಕ್ಕಾಬಟ್ಟೆ ಹೊಟ್ಟೆ ಹಸಿಬಿಡುತ್ತೆ. ನಾನು ಕುತ್ಕೊಂಡು ತಿಂತಾ ಇದ್ದೀನಿ. ಸೊ ಯಾರಿಗೆಲ್ಲ ಈ ರೀತಿ ಒಂದೊಂದ್ಸರಿ ಆಗುತ್ತೆ ಕಮೆಂಟ್ ಮಾಡಿ ಹೇಳಿ. ಕೆಲಸ ಅದು ಇದು ಮಧ್ಯ ನಮಗೂ ಕೂಡ ಸಿಕ್ಕಾಪಟ್ಟೆ ಹೊಟ್ಟೆ ಹಸಿದು ತಡೆಯೋಕ್ಕಾಗದೆ ಹೋಗ್ತೀನಿ. ಅದು ಯಾರಿಗೆಲ್ಲ ಆಗುತ್ತೆ ಕಮೆಂಟ್ ಮಾಡಿ. ಸೊ ನೆಕ್ಸ್ಟು ಜಿಯನ್ನ ಮಲಗಿಸೋ ಕೆಲಸ ಶುರು ಆಗುತ್ತೆ. ಜಿಯನ್ ನೋಡಿ ನನ್ನ ಕರಿತಿದ್ದಾನೆ, ಬಾ ಮಮ್ಮ ಬಾ ಅಂತ. ಫ್ರೆಂಡ್ಸ್, ಏನಂದರೆ ಜಿಯನ್ ಮಲಗ್ಸೋಕ್ಕೆ ಬಂದಲ್ಲ, ನಾನು ಮಲ್ಕೊಂಬಿಟ್ಟಿದ್ದೀನಿ. ಸೊ ಇವಾಗ ಎದ್ವಿ, ನಾನು ಇವಾಗ ಎದ್ದೆ. ಅಂದರೆ ಒಂದು ಕಡೆ ಮಳೆ ಬರ್ತಾಯಿತ್ತು, ಫುಲ್ ಕತ್ಲೆ ಥರ ಇತ್ತು. ಯಾವಾಗ ಮಲ್ಕೊಂಡ್ವಿ ಅಂತಲೇ ಗೊತ್ತಿಲ್ಲ. ಆಲ್ರೆಡಿ 5:30 ಆಗಿಬಿಡಿದೆ. ಸೊ ಜಿಯನ್ಗೂ ಇವಾಗ ಕೆಳಗಡೆ ಕರ್ಕೊಂಡು ಹೋಗಬೇಕು. ಹೋಗಲ್ಲ ಕೆಳಗಡೆ. ನಾವು ಮಲ್ಕೊಂಡು ಎದ್ದು ಬಂದರೆ ಚಂದನು ಮಲಗಿದ್ರು. ಅದು ಯಾವಾಗ ಎದ್ದು ಬಂದ್ರೆ ಗೊತ್ತಿಲ್ಲ. ಎಷ್ಟೊತ್ತು ಮಲಗಿದ್ರಿ?
ಬಂದ್ಬಿಟ್ಟು ಫುಲ್ ನೋಡಿಲ್ಲ, ಲೈಟ್ ಎಲ್ಲ ಆಫ್ ಮಾಡ್ಕೊಬಿಟ್ಟು ಕತ್ಲೆ ಮಾಡ್ಕೊಬಿಟ್ಟು ಟಿವಿ ನೋಡ್ತಿದ್ದೆ. ಕೆಲಸ ಮಾಡ್ತಿದ್ದೆ, ಕಾಲ್ ಕೇಳಿಸ್ತಾ ಇತ್ತು ನನಗೆ. ಕಾಲ್ ಮುಗಿದ್ಮೇಲೆ ಅವ್ರು ಟಿವಿ ಏನು ಒಂದು ಸ್ವಲ್ಪ ಏನು ನೋಡಿದ್ರು ಲೈಟ್ ಆಫ್ ಮಾಡ್ಕೊಂಬಿಟ್ಟೆ ನೋಡೋದು. ಯಾಕೆ ಅಂದರೆ ಅದರಲ್ಲಿ ಹಂಗೆ ನೋಡಿದ್ರೇ ಚೆನ್ನಾಗಿರೋದು ಅಂತ ಅವ್ರಿಗೆ. ಥಿಯೇಟ್ರಲ್ಲಿ ನೋಡೋ ಬರುತ್ತೆ. ನನ್ನ ಮುಖನೇ ನನಗೆ ಕಾಣಿಸ್ತಿಲ್ಲ, ಅದು ಕತ್ಲೆ ಮಾಡ್ಕೊಂಡಿದ್ದಾರೆ. ಜಸ್ಟ್ ವರ್ಕೌಟ್ ಎಲ್ಲ ಮುಗಿಸಿ ಬಂದ್ಬಿಟ್ಟು ಸ್ನಾನ ಎಲ್ಲ ಮಾಡಿದಾಯ್ತು. ಇವಾಗ ಊಟ ಮಾಡೋಕ್ಕೆ ಹೋಗಬೇಕು. ಸೊ ಏನಂದರೆ ನನಗೆ ಒಂದು ಕ್ವೆಶನ್ ಬರ್ತಾ ಇರೋದು, ರಮ್ಯಾ ನಿಮ್ಮದು ಹೇರ್ ಬೋಟಾಕ್ಸ್ ಮಾಡಿಸಿದ್ದೀರಾ, ಕೆರಾಟಿನ್ ಮಾಡಿಸಿದ್ದೀರಾ, ನಿಮ್ಮ ಪ್ರಕಾರ ಯಾವ್ದು ಬೆಸ್ಟು ಅಂತ ತುಂಬ ಜನ ಕೇಳ್ತಾ ಇದ್ದೀರಾ. ಸೊ ಕ್ರೀಮೆಲ್ಲ ಹಚ್ಚಿದ್ದೀನಿ, ಅದು ಸ್ವಲ್ಪ ಮಾಯಿಶ್ಚರೈಸರ್ ಹಚ್ಚಿ ಸ್ವಲ್ಪ ಮಸಾಜ್ ಮಾಡಿದ್ದೀನಿ, ಅದಕ್ಕೆ ಸ್ವಲ್ಪ ಗ್ಲೋ ಬರ್ತಾ ಇದೆ. ನೈಟ್ ಮಲ್ಕೊಳ್ಳೋಕ್ಕಿಂತ ಮುಂಚೆ ಅದು ಮಾಡ್ತೀನಿ. ನೀವು ಟ್ರೈ ಮಾಡಿ ನೋಡಿ, ಸ್ಕಿನ್ ತುಂಬ ಚೆನ್ನಾಗಿರುತ್ತೆ. ನಿಮಗೆ ರಿಂಕಲ್ಸ್ ಎಲ್ಲ ಇದ್ದರೆ ಕಡಿಮೆ ಆಗುತ್ತೆ. ಜಸ್ಟ್ ಒಂದು 2-3 ಟೈಮ್ಸ್ ಮಸಾಜ್ ಮಾಡಿ ಈ ಥರ ಲಿಫ್ಟ್ ಮಾಡಿ, ಸೊ ಆವಾಗ ಸರಿ ಹೋಗುತ್ತೆ. ನೆಕ್ಸ್ಟ್ ಟೈಮ್ ಯಾವಾಗಲಾದರೂ ಅದನ್ನು ಕೂಡ ನಾನು ವೀಡಿಯೋ ತೋರಿಸ್ತೀನಿ. ಏನು ಹೇಳ್ತದೆ, ಓಕೆ. ಸೊ ಹೇರ್ ಬೋಟಾಕ್ಸ್ ಏನಂದರೆ ನಿಮಗೆ ಅದರಲ್ಲಿ ಕೆಮಿಕಲ್ಸ್ ಯೂಸ್ ಮಾಡೋದೇ ಇಲ್ಲ ಅಂತ ಹೇಳೋಣ ನಾನು. ಯೂಸ್ ಮಾಡ್ತಾರೆ, ಬಟ್ ಕೆರಾಟಿನ್ ಕಂಪೇರ್ ಮಾಡಿದ್ರೆ ಕಡಿಮೆ ಯೂಸ್ ಮಾಡ್ತಾರೆ. ಸೊ ಅದರಿಂದ ಏನಾಗುತ್ತೆ ಅಂದರೆ ನಿಮಗೆ ಏರ್ ಫುಲ್ 100% ಸ್ಟ್ರೇಟ್ ಬರೋಲ್ಲ, ಒಂದು 30-50% ಅಷ್ಟೇ ಸ್ಟ್ರೇಟ್ ಆಗುತ್ತೆ ನಿಮ್ಮದು. ನಾನು ಹೇರ್ ನೋಡ್ಬೋದು ನೀವು ಇವಾಗ. ಸೊ ನಿಮ್ಗೊಂದು ಬ್ಲೋ ಡ್ರೈ ಲುಕ್ ಏನಿದೆ ಆ ಥರ ಬರುತ್ತೆ. ಮ್ಯಾನೇಜಬಲ್, ನೀವು ಆರಾಮಾಗಿ ಮ್ಯಾನೇಜ್ ಮಾಡ್ಕೋಬೋದು. ಸೊ ಅಷ್ಟಾಗುತ್ತೆ. ಮತ್ತು ಡ್ಯೂರೇಷನ್ ಬಗ್ಗೆ ಹೇಳಬೇಕು ಅಂದರೆ ನಿಮಗೆ ಒಂದು 5 to 8 months ಬರುತ್ತೆ. ನಾನು ಲಾಸ್ಟ್ ಟೈಮ್ ಮಾಡಿಸಿದೆ, ಒಂದು 5 to 8 months ಆರಾಮಾಗಿ ಬರುತ್ತೆ. ನೀವು ಚೆನ್ನಾಗಿ ಮೇಂಟೈನ್ ಮಾಡಿದ್ರೆ, ಶಾಂಪೂ ಕಂಡೀಷ್ನರ್ ಎಲ್ಲ ಚೆನ್ನಾಗಿರೋದು ಯೂಸ್ ಮಾಡಿದ್ರೆ, ಮತ್ತು ಒಂದು ಒಳ್ಳೆ ಹೇರ್ ಸೆರಮ್ಮು ಈ ಥರದ್ದೆಲ್ಲ ಯೂಸ್ ಮಾಡಿದ್ರೆ ನಿಮಗೆ ತುಂಬ ಚೆನ್ನಾಗಿ ಬರುತ್ತೆ. ಕೆರಾಟಿನಲ್ಲಿ ಏನಂದರೆ ನಿಮಗೆ ಇನ್ನೂ ಸ್ವಲ್ಪ ಜಾಸ್ತಿ ದಿನ ಬರುತ್ತೆ, ಬಟ್ ಅದರಲ್ಲಿ ಕೆಮಿಕಲ್ಸ್ ಜಾಸ್ತಿ ಯೂಸ್ ಮಾಡ್ತಾರೆ ಇದಕ್ಕೆ ಬೋಟಾಕ್ಸ್ ಕಂಪೇರ್ ಮಾಡಿದ್ರೆ. ಅದಿನ್ನೂ ಸ್ವಲ್ಪ ಸ್ಟ್ರೇಟು ಕೂಡ ಜಾಸ್ತಿ ಆಗುತ್ತೆ. ನಿಮಗೊಂದು ಅಪ್ ಟು 60-70% ಸ್ಟ್ರೇಟ್ ಲುಕ್ ಸಿಗುತ್ತೆ ನಿಮಗೆ. ಡ್ಯೂರೇಷನ್ನು ಅಷ್ಟೇ ನಿಮಗೆ ಜಾಸ್ತಿ ದಿನ ಬರುತ್ತೆ. ಅದಾದಮೇಲೆ 5 to ಅದನ್ನು ಮ್ಯಾಕ್ಸಿಮಮ್ ನನಗೆ ಲಾಸ್ಟ್ ಟೈಮ್ ನಾನು ಮಾಡಿಸಿದಾಗ ಕೆರಾಟಿನ್ ನನಗೇನು ಜಾಸ್ತಿ 8 months ಅಷ್ಟೇ ನನಗೂ ಬಂದಿದ್ದು. ಸೊ ಆಮೇಲೆ ಅದು ನನಗೆ ಬೋಟಾಕ್ಸ್ ನನಗೇನಕ್ಕೆ ಇಷ್ಟ ಆಗುತ್ತೆ ಅಂದರೆ, ಹೊಸ ಹೇರ್ ಬಂದಮೇಲೆ ಅದು ನನಗೆ ಒಂಥರ ಏನೊಂದು ಹೇರ್ ಕೆರಾಟಿನಲ್ಲಿ ಮಾಡಿಸಿದಾಗ ಒಂಥರ ಚೆನ್ನಾಗಿ ಕಾಣಿಸ್ತಾ ಇರಲಿಲ್ಲ ಹೊಸ ಹೇರ್ ಬಂದಾಗ. ಬಟ್ ಬೋಟಾಕ್ಸಲ್ಲಿ ಅಷ್ಟು ಗೊತ್ತಾಗಲ್ಲ, ಸೇಮ್ ಹೇರ್ ಥರನೇ ಅನ್ಸೋಕ್ಕೆ ಸ್ಟಾರ್ಟ್ ಆಗುತ್ತೆ. ಅದರಿಂದ ನನಗೆ ಬೋಟಾಕ್ಸ್ ಪ್ರಿಫರ್ ಮಾಡ್ತೀನಿ. ನೀವು ಏನೇ ಮಾಡಿಸ್ಲಿ ವರ್ಷಕ್ಕೆ ಒಂದು ಸರಿ ಮಾಡಿಸಿ ಅಷ್ಟೇ. ತುಂಬ ಪದೇ ಪದೇ ಮಾಡಿಸೋದಕ್ಕೆ ಹೋಗ್ಬೇಡಿ. ಏನಾದರೂ ಮಾಡಿಸೋದಿದ್ರೆ ಪದೇ ಪದೇ ಮಾಡಿಸಿದಾಗ ಅದು ಹೆಲ್ತ್ಗೆ ಪ್ರಾಬ್ಲಮ್ ಆಗೋ ಚಾನ್ಸಸ್ ಇರುತ್ತೆ. ಯಾಕೆಂದರೆ ಒಂದು ಸ್ವಲ್ಪನಾದ್ರೂ ಕೆಮಿಕಲ್ಸ್ ಹೋಗೇ ಹೋಗುತ್ತೆ. ನಮ್ಮ ಮಾಸ್ಕ್ ಕೊಡ್ತಾರೆ ಎಲ್ಲ ಹಾಕ್ಕೊಳ್ಳೋದಕ್ಕೆ, ಇನ್ನೇನು ಮಾಡಬಾರ್ದು ಅಂತೆಲ್ಲ ಮಾಡ್ತಾರೆ, ಬಟ್ ಸ್ವಲ್ಪನಾದರೂ ಹೋಗೋ ಚಾನ್ಸಸ್ ಇರುತ್ತೆ. ಅದರಿಂದ ನೀವು ಏನೇ ಮಾಡಿಸೋದಿದ್ರು ವರ್ಷದಲ್ಲಿ ಒಂದು ಸರಿ, ಅಥವಾ ನೀವು ಮ್ಯಾನೇಜ್ ಮಾಡೋಕ್ಕಾದ್ರೆ ಇನ್ನೂ ಸ್ವಲ್ಪ ಜಾಸ್ತಿ ದಿನನೇ ಮ್ಯಾನೇಜ್ ಮಾಡಿ ಆಮೇಲೆ ನೀವು ಮಾಡಿಸಿ. ಸೊ ನಾನು ಹಾಗೇ ಯಾವಾಗಲಾದ್ರೂ ಅಪರೂಪಕ್ಕೆ ಮಾಡಿಸ್ತಾ ಇರ್ತೀನಿ, ಯಾವಾಗಲೂ ಮಾಡಿಸೋದಿಲ್ಲ. ನನಗೆ ಯಾವಾಗಲಾದ್ರೂ ಎಲ್ಲಾದರೂ ನಾನು ಟ್ರಾವೆಲ್ ಮಾಡ್ತಿದ್ರೆ ಮಾಡಿಸ್ಬೇಕು ಅಂತ ಇದ್ದಾಗ ಅಷ್ಟೇ ನಾನು ಮಾಡಿಸೋದು, ಇಲ್ಲಾಂದರೆ ಹಾಗೆ ಮನೇಲೇ ಮಾಡಿಕೊಂಡು ಹೆಂಗೋ ಮ್ಯಾನೇಜ್ ಮಾಡ್ತೀನಿ. ಸೊ ಯಾಕೆ ನಾನು ಮಾಡ್ತೀನಿ, ಅದು ತುಂಬ ಡ್ರೈ ಏರು. ಜಿಯನ್ ಹುಟ್ಟಿದ ಮೇಲಂತೂ ಸಿಕ್ಕಾಬಡೆ ಡ್ರೈ ಆಗೋಯ್ತು, ಮ್ಯಾನೇಜ್ ಮಾಡೋಕ್ಕೆ ಆಗಲ್ಲ, ಅಷ್ಟು ಡ್ರೈ ಆಗೋಯ್ತು. ಸೊ ಅದರಿಂದ ನಾನು ಆಮೇಲೆ ಮಾಡ್ಸೋಕ್ಕೆ ಸ್ಟಾರ್ಟ್ ಮಾಡಿದ್ದು. ಅದಾದಮೇಲೆ ಒಂದು ಕೆರಾಟಿನ್ ಒಂದು ಸರಿ, ಬೋಟಾಕ್ಸ್ 2 ಸರಿ ಮಾಡಿಸಿರ್ಬೇಕು ಅಷ್ಟೇ ಅಷ್ಟು ವರ್ಷದಲ್ಲಿ. 4 years ಅಂದರೆ 3 years. ನಾನು ಒಂದು 1 year ಆದಮೇಲೆ ಸ್ಟಾರ್ಟ್ ಮಾಡಿದೆ, ಯಾಕೆಂದರೆ ಫೀಡ್ ಮಾಡ್ತಿದ್ನಲ್ಲ. ಸೊ 1 year ಏನು ಮಾಡಿಸಿರಲಿಲ್ಲ. ಸೊ 1 year ಆದಮೇಲೆ 3 years 3 times ಅಂದರೆ ಇಯರ್ಲಿ ಒನ್ಸ್ ಮಾಡಿಸಿದ್ದೀನಿ. ವೆಲ್ಕಮ್ ಬ್ಯಾಕ್ ಫ್ರೆಂಡ್ಸ್. ಮತ್ತು ನಾನಿದು ನೆಕ್ಸ್ಟ್ ಡೇ ವ್ಲಾಗ್ ಕಂಟಿನ್ಯೂ ಮಾಡ್ತಿದ್ದೀನಿ. ನೆಕ್ಸ್ಟ್ ಡೇ ಅಪ್ಪ ಬರ್ತೀನಿ ಅಂದರು. ನಂದು ಸ್ಯಾರೀಸ್ ಎಲ್ಲ ಆಯಿತು. ಏನಂದರೆ ನಾನು ವರಮಹಾಲಕ್ಷ್ಮಿ ಹಬ್ಬದಲ್ಲಿ ದೇವ್ರಿಗೆ ಹಾಕಿದ ಸ್ಯಾರಿ ಆಗಿರ್ಬೋದು, ಮತ್ತು ಕೆಲವೊಂದು ಸ್ಯಾರಿಗಳೆಲ್ಲ ಇತ್ತು. ಅದನ್ನು ಅಮ್ಮ ಇಲ್ಲಿ ಬಂದಿದ್ದಾಗ ಕೊಡು, ನಾನು ಹಾಕ್ಸ್ಕೊಂಬರ್ತೀನಿ ಅಲ್ಲೇ ಕುಚ್ಚೆಲ್ಲ ಅಂತ ತೊಗೊಂಡು ಹೋಗಿದ್ರು. ಸೊ ಅದಕ್ಕೆ ಕೊಟ್ಟು ಕಳಿಸಿದ್ದೆ. ನನಗೆ ಹೋಗೋದಕ್ಕೆ ಆಗಲಿಲ್ಲ. ಆಮೇಲೆ ಅಪ್ಪ ಬರ್ತೀನಿ, ಜಿಯನ್ ನೋಡಬೇಕು ಅಂದು, ಸರಿ ಬನ್ನಿ ಅಂದರೆ, ಅವರು ಬರ್ತೀನಿ ಅಂದ್ರಲ್ಲ ಅಂದ್ಬಿಟ್ಟು ಅವ್ರಿಗೋಸ್ಕರ ನಾನ್ ವೆಜ್ ಮಾಡೋಣ ಅಂತ ಮಾಡ್ತಾಯಿದ್ವಿ. ನಾವು ತಿಂತೀವಿ ನಾನ್ ವೆಜ್, ತುಂಬ ಜನ ಕೇಳ್ತಾಯಿದ್ರು ಶ್ರಾವಣದಲ್ಲಿ ತಿಂತೀರಾ ಅಂತ. ಸೊ ನಾವು ತಿಂತೀವಿ. ಹಾಗೆ ಮಧ್ಯೆ ಅಡುಗೆ ಮಾಡ್ತಾ ಹೊಸದಾಗಿ ಏನೋ ಒಂದು ರಾಗಿ ಸ್ವೀಟ್ ತರಿಸ್ಕೊಂಡಿದ್ದೆ, ಅದನ್ನು ತಿಂತಾ ಇದ್ದೀನಿ. ಯಾರಿಗೆಲ್ಲ ಈ ರೀತಿ ಕುಕ್ ಮಾಡಬೇಕಾದ್ರೆ ಮಧ್ಯೆ ಏನಾದರೂ ತಿನ್ಬೇಕನ್ಸುತ್ತೆ ಕಮೆಂಟ್ ಮಾಡಿ. ಸೊ ನನಗೆ ಹಾಗೇ ಏನಾದರೂ ತಿಂತಾ ಇರ್ತೀನಿ, ಇಲ್ಲ ಕಾಫಿ ಕುಡಿಯೋದು, ಏನೋ ಒಂದು ಮಾಡ್ತಾ ಇರ್ತೀನಿ ಕುಕ್ ಮಾಡಬೇಕಾದ್ರೆ. ಏನೋ ಒಂದು ನಮಗೂ ಮಧ್ಯ ಏನಾದರೂ ಮಾಡ್ಕೊಂಡು ಮಾಡಿದ್ರೆ ನಮಗೂ ಚೆನ್ನಾಗಿ ಅನಿಸುತ್ತೆ. ಸೊ ಅದಕ್ಕೆ ಜಿಯನ್ಗೆ ಮಾಮೂಲಿ ಅವನಿಗೆ ಗೊತ್ತಲ್ಲ, ಅವನಿಗೆ ಚಿಕನ್ ಲಾಲಿಪಾಪ್ ಇಷ್ಟ. ಏನಂದರೆ ನಾನು ಯಾವಾಗಲೂ ಲೈಕ್ ಮಾಡಲ್ಲ, ಮಧ್ಯೆ ಒಂದೊಂದ್ಸರಿ ಮಾಡ್ತೀನಿ. ಅವನಿಗೆ ಏನೂ ಮಾಡೋಕ್ಕಾಗಲ್ಲ, ಕೇಳ್ತಾ ಇರ್ತಾನೆ. ಸೊ ಅದಕ್ಕೆ ರೆಡಿ ಮಾಡ್ತಾಯಿದ್ದೀನಿ. ನೋಡಿ, ಏನಾದರೂ ಕೈಗೆ ಸಿಕ್ಕಿಲ್ಲ ಅಂದರೆ ಎಷ್ಟು ತಲೆ ಕೆಟ್ಟೋಗ್ಬಿಡುತ್ತೆ ಅಲ್ವಾ. ನಂಗೆ ಒಂದೊಂದ್ಸರಿ ಅಲ್ಲೇ ಇಟ್ಬಿಟ್ಟಿರ್ತೀನಿ, ಅದು ನನಗೆ ಗೊತ್ತಾಗಲ್ಲ. ಸೊ
ಈ ಥರ ಚಿಕನ್ ಲಾಲಿಪಾಪ್ ಬೇಕು ಅಂದಾಗ ನಾನು ಫ್ರೆಶ್ ಟು ಹೋಮಿಂದ ತರಿಸ್ಕೊಂಡ್ಬಿಡ್ತೀನಿ. ಇಲ್ಲಾಂದರೆ ಚಿಕನ್ ಎಲ್ಲ ಅಲ್ಲೇ ತಂದ್ಕೊಂಡ್ಬರ್ತಾರೆ ಚಂದು. ಸೊ ಮಟನ್ ಅಪ್ಪಗೆ ಮಟನ್ ಕೂಡ ಹೇಳಿದೆ, ಚಂದು ಅಲ್ಲೇ ಶಾಪಲ್ಲಿ ತಂದು ಕೊಟ್ಟರು. ಸೊ ಇದೊಂದು ಮಾತ್ರ ನಾನು ಆನ್ಲೈನಲ್ಲಿ ತರಿಸ್ಕೊತೀನಿ. ಫಸ್ಟು ನಾರ್ಮಲ್ ಚಿಕನ್ನು ಆನ್ಲೈನಲ್ಲಿ ತರಿಸ್ಕೊತಾ ಇದ್ದೆ, ಆಮೇಲೆ ಬೇಡ ಅಂತ ಡಿಸೈಡ್ ಮಾಡಿ ಸೊ ನಾರ್ಮಲ್ ಚಿಕನ್ ಎಲ್ಲ ಯಾವಾಗಲೂ ಅಲ್ಲೇ ಪಕ್ಕದಲ್ಲಿ ಚಿಕ್ಕ ಚಿಕ್ಕದು ಅಂಗಡಿ ಇದೆ, ಅಲ್ಲೇ ತರಿಸ್ಕೊತೀವಿ. ನೋಡಿ ಅದಕ್ಕೆಲ್ಲ ನಾನು ಮಸಾಲ ಎಲ್ಲ ರೆಡಿ ಮಾಡ್ಕೊತಾ ಇದ್ದೀನಿ ಚಿಕನ್ ಲಾಲಿಪಾಪ್ ಮಾಡೋಕ್ಕೆ. ಸೊ ರೆಡಿ ಮಾಡಿಬಿಟ್ಟು ಅದಕ್ಕೆ ನಾನು ಸ್ವಲ್ಪ ಹೊತ್ತು ಅದನ್ನು ಮ್ಯಾರಿನೇಟ್ ಮಾಡಿಟ್ರೆ ತುಂಬ ಚೆನ್ನಾಗಿ ಬರುತ್ತೆ. ಅದಕ್ಕೆ ಸ್ವಲ್ಪ ಬೇಗನೆ ಸ್ಟಾರ್ಟ್ ಮಾಡಿದೆ, ಅವನಿಗೆ ಬಂದಮೇಲೆ ಬಿಸಿ ಬಿಸಿ ಮಾಡಿಕೊಡೋದಕ್ಕೆ ಚೆನ್ನಾಗಿರುತ್ತೆ ಅಂತ. ಸೊ ಅಪ್ಪ ಏನು ಇರಲಿಲ್ಲ, ಅವ್ರು ಈಗ ಬಂದು ಹೋಗಿದ್ರಲ್ಲ ವರಮಹಾಲಕ್ಷ್ಮಿ ಹಬ್ಬಕ್ಕೆ, ಅದಕ್ಕೆ ಜಸ್ಟ್ ಸ್ಯಾರೀಸ್ ಎಲ್ಲ ತಂದುಕೊಟ್ಬಿಟ್ಟು ಈವ್ನಿಂಗ್ ಹಂಗೆ ಓಡ್ತೀನಿ ಅಂತ ಹೇಳಿದ್ರು. ಅಲ್ಲೇನೋ ಸ್ವಲ್ಪ ಅವ್ರಿಗೆ ಕೆಲಸ ಎಲ್ಲ ಇತ್ತು, ಅದಕ್ಕೆ ನಾನು ಮಧ್ಯಾಹ್ನನೇ ಅವ್ರು ಬಂದು ಲಂಚ್ಗೆ ನಾನು ಎಲ್ಲ ಪ್ರಿಪೇರ್ ಮಾಡಿಬಿಟ್ಟೆ. ಅಪ್ಪ ಊಟ ಮಾಡ್ತಿದ್ದಾರೆ, ಜಿಯನ್ ಆಟ ಆಡ್ತಿದ್ದಾನೆ, ಅದು ಇದು ಅವರು ತಿನ್ನು ಅಂತಿದ್ದಾರೆ. ಅವನು ಆಲ್ರೆಡಿ ಊಟ ಮಾಡಿದ್ದ, ಬೇಡ ಬೇಡ ಅಂತ ಹೇಳ್ತಿದ್ದಾನೆ. ಸೊ ಅಪ್ಪ ತಿನ್ನು ಅಂತ ಫೋರ್ಸ್ ಮಾಡ್ತಿದ್ದಾರೆ, ಅವನು ತಿಂತಿಲ್ಲ, ಹಿಂದೆ ಬರ್ತಿದ್ದಾನೆ. ಸೊ ಸ್ವಲ್ಪ ಹೊತ್ತು ಆಟ ಆಡಿಕೊಂಡು ಲಂಚ್ ಎಲ್ಲ ಆದಮೇಲೆ ಸ್ವಲ್ಪ ಹೊತ್ತು ಜಿಯನ್ ಜೊತೆ ಅವರು ಆಟ ಆಡ್ತಾಯಿದ್ರು, ಆಮೇಲೆ ಅವರು ಹೊರಟ್ರು. ಸೊ ಫ್ರೆಂಡ್ಸ್, ಈ ವ್ಲಾಗ್ ಎಂಡ್ ಮಾಡಬೇಕು. ಹೇಗಾಗ್ಬಿಡಿದೆ ಅಂದರೆ ನನಗೆ ಒಂದ್ಸರಿ ವ್ಲಾಗ್ ಸ್ಟಾರ್ಟ್ ಮಾಡಿದ್ರೆ ನೆಕ್ಸ್ಟು ಏನಂದರೆ ಎಷ್ಟು ಕೆಲಸಗಳಾಗ್ತಿದೆ ಅಂದರೆ ಬ್ಯಾಕ್ ಟು ಬ್ಯಾಕ್ ವರ್ಕು. ಅಂದರೆ ಫೆಸ್ಟಿವಲ್ಸ್ ಯಾವಾಗ ಸ್ಟಾರ್ಟ್ ಆಗುತ್ತೆ, ನಮ್ಮ ಕೆಲಸಗಳು ಕೂಡ ಅಷ್ಟೇ ಸ್ಟಾರ್ಟ್ ಆಗಿಬಿಡುತ್ತೆ ಅಂತ ಹೇಳ್ಬೋದು. ಸೊ ಮನೆಯದು ಅದು ಇದು, ಅದ್ರ ಜೊತೆ ಜಿಯನ್ ಸ್ಕೂಲ್ ಕೆಲಸಗಳು, ಅವ್ನಿಗೇನಾದರೂ ಹೋಮ್ ವರ್ಕ್ಸ್ ಎಲ್ಲ ಕೊಡ್ತಾರೆ ಇವಾಗ, ಅದು ಇರುತ್ತೆ. ಎವ್ರಿ ಫ್ರೈಡೇ ಕೊಡ್ತಾರೆ, ಬಟ್ ಅದು ಬಿಟ್ಟು ಹಂಗೆ ಡೈಲಿ ಸ್ಮಾಲ್ ಏನಾದರೂ ಅಂದರೆ ಚಿಕ್ಕದಾಗಿ ಏನಾದರೂ ಬರ್ಸೋದು 1 2 3 ಆ ಥರದ್ದು ಅದೆಲ್ಲ ಇರುತ್ತೆ. ಸೊ ಇದ್ರ ಬಗ್ಗೆ ನನಗೆ ಟೈಮೇ ಆಗ್ತಿಲ್ಲ ಸರಿಯಾಗಿ ಹೇಳ್ಬೇಕು ಅಂದರೆ. ಸೊ ನಾನು ಕೂಡ ರೆಸ್ಟ್ ಮಾಡೋಕ್ಕೂ ಕೂಡ ನನಗೆ ಸ್ವಲ್ಪ ಕಷ್ಟ ಆಗ್ತಾ ಇದೆ. ಅಂದರೆ ವರಮಹಾಲಕ್ಷ್ಮಿ ಹಬ್ಬದಿಂದ ಸ್ಟಾರ್ಟ್ ಆಗಿದ್ದು ನನಗೆ ಹಂಗೆ. ಸೊ ನೋಡೋಣ, ಈ ಸರಿ ಹಬ್ಬ ಆದಮೇಲೆ ಫುಲ್ ರೆಸ್ಟ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ನೋಡಿದ್ರೇ ಗೊತ್ತಾಗ್ತಿರ್ಬೋದು ನಿಮಗೆ. ಇನ್ನೊಂದು ಏನಂದರೆ, ನನಗೆ ಇನ್ಸ್ಟಾಗ್ರಾಮಲ್ಲಿ ಕೆಲವೊಬ್ಬರು ಮೆಸೇಜ್ ಮಾಡಿ, ರೆಗ್ಯುಲರ್ ವ್ಯೂವರ್ಸ್ ಯಾರಿರ್ತಾರೆ ಯೂಟ್ಯೂಬ್ ನೋಡೋರು ಅವರು, ಅಥವಾ ಕೆಲವೊಂದು ಕಮೆಂಟ್ಸ್ ನನಗೆ ಬಂದಿತ್ತು, ರಮ್ಯಾ ನಿಮ್ಮದು ಏನು ಫ್ಯಾಮಿಲಿ ಪ್ಲ್ಯಾನಿಂಗ್ ಹೆಂಗೆ ಮಾಡ್ತಿದ್ದೀರಾ ಇವಾಗ, ಅಥವಾ ಜಿಯನ್ ಊಟಕ್ಕಿಂತ ಮುಂಚೆ ಅಂತೆಲ್ಲ. ಸೊ ನಾವು ಆಲ್ಮೋಸ್ಟ್ ಮದುವೆ ಆದಮೇಲೂ ಕೂಡ 5 years ಫ್ಯಾಮಿಲಿ ಪ್ಲ್ಯಾನಿಂಗಲ್ಲೇ ಇದ್ದಿದ್ದು. ನಾನು ತುಂಬ ಸರಿ ಹೇಳಿದ್ದೀನಿ, ಅದ್ರ ಬಗ್ಗೆ ಡೀಟೇಲಾಗಿ ವೀಡಿಯೋ ಕೂಡ ಮಾಡಿದ್ದೀನಿ, ನನ್ನ ಚಾನಲಲ್ಲಿ ಸಿಗುತ್ತೆ, ನೀವು ಹೋಗಿ ಚೆಕ್ ಮಾಡಿದ್ರೆ ಹಳೆಯ ವೀಡಿಯೋ. ಅದು ಬಿಟ್ಟರೆ ಇವಾಗಲೂ ಕೂಡ ಅಷ್ಟೇ. ಏನಂದರೆ ನಾನೇನು ಫಾಲೋ ಮಾಡೋದು ಅಂದರೆ, ನನಗೆ ಪೀರಿಯಡ್ಸ್ ರೆಗ್ಯುಲರ್ ಆಗಿದೆ ಅಂದರೆ 8 to 16 days ಮೆಥಡ್ ಏನಿದೆ ಅದನ್ನು ಫಾಲೋ ಮಾಡ್ತೀನಿ. ಯಾರಿಗೆ 28 to 30 days ಸೈಕಲ್ ರೆಗ್ಯುಲರ್ ಆಗಿರುತ್ತೆ ಅವ್ರು ಈ ಮೆಥಡ್ ಫಾಲೋ ಮಾಡ್ಬೋದು, ಸೇಫ್ ಆಗಿರುತ್ತೆ. ಯಾಕೆಂದರೆ ಅವ್ರಿಗೆ ಅವ್ರ ಪೀರಿಯಡ್ಸ್ ಡೇಟ್ ಗೊತ್ತಿರುತ್ತೆ, ಯಾವಾಗ ಓವ್ಯುಲೇಷನ್ ಆಗುತ್ತೆ ಅಂತ ಗೊತ್ತಾಗುತ್ತೆ. ಸೊ ಅದರಿಂದ ಈ ಮೆಥಡ್ ವರ್ಕ್ ಆಗುತ್ತೆ. ಸೊ ಆ ಟೈಮಲ್ಲಿ 8 to 16 days ಟೈಮಲ್ಲಿ ಸ್ವಲ್ಪ ಸೇಫ್ ಆಗಿದ್ರೆ ಸಾಕು. ಸೊ ನೀವು ಆರಾಮಾಗಿ ನ್ಯಾಚುರಲ್ ಮೆಥಡಿಂದ ನೀವು ಅವಾಯ್ಡ್ ಮಾಡ್ಬೋದು. ಅದು ಬಿಟ್ಟರೆ ನಾನು ಹೇಳೋದೇನೆಂದರೆ, ನಾವು ಹೇಳೋದಕ್ಕಿಂತ ನಾನೇನು ಫಾಲೋ ಮಾಡಿದ್ದೀನಿ ಅದನ್ನು ಹೇಳ್ಬೋದು ಅಷ್ಟೇ. ಬಟ್ ನಿಮಗೆ ಒಂದು ಒಳ್ಳೆ ಸಜೆಷನ್ಸ್ ಬೇಕು, ಅಥವಾ ಏನು ಅದ್ರ ಬಗ್ಗೆ ಫುಲ್ ಡೀಟೇಲಾಗಿ ತಿಳ್ಕೊಬೇಕು ಅಂದರೆ ನೀವು ಡಾಕ್ಟರ್ನ ಕನ್ಸಲ್ಟ್ ಮಾಡಿ. ಅದಕ್ಕೆ ಯಾವುದೇ ರೀತಿಯಾದ ನಾಚಿಕೆ ಪಟ್ಕೊಳ್ಳೋದಾಗಲಿ ಅಥವಾ ಇದೆಲ್ಲ ಬೇಡ. ಅಂದರೆ ಇವಾಗ ಹೊಸ್ದಾಗಿರೋ ಹೆಣ್ಮಕ್ಳಿಗೆ, ಮದುವೆ ಆಗಿರೋ ಹೆಣ್ಮಕ್ಳಿಗೆ ಸ್ವಲ್ಪ ಅದಿರುತ್ತೆ, ಅದೆಲ್ಲ ಬಿಟ್ಟು ಡಾಕ್ಟರ್ನ ಕೇಳಿದ್ರೆ ಅವ್ರಿಗೆ ನಿಮಗೆ ಬೆಸ್ಟ್ ಮೆಥಡ್ಸ್ಗಳನ್ನ ಅವರು ಹೇಳ್ತಾರೆ. ಸೊ ಡಾಕ್ಟರ್ಸ್ನ ಕನ್ಸಲ್ಟ್ ಮಾಡಿ ಅಂತ ಹೇಳ್ತೀವಿ. ಗೈನಿಕ್ ಯಾರು ಇರ್ತಾರೆ ಅವ್ರನ್ನ ಕನ್ಸಲ್ಟ್ ಮಾಡಿದ್ರೆ ಅವರು ನಿಮಗೆ ಎಕ್ಸ್ಪ್ಲೈನ್ ಮಾಡ್ತಾರೆ.
ಸೊ ಅದು ನಾನು ಮೊದಲೇ ಹೇಳ್ಬಿಡ್ತಾ ಇದ್ದೀನಿ. ಆಮೇಲೆ ಮತ್ತೆ ಅದಕ್ಕೂ ಬರುತ್ತೆ ನೀವೇನು ಡಾಕ್ಟರಾ ಅಂತ. ಸೊ ನಾನು ಡಾಕ್ಟರ್ ಅಲ್ಲ. ಸೊ ನಾನೇನು ಫಾಲೋ ಮಾಡಿದೆ ಅದನ್ನು ನಾನು ನಿಮ್ಗೆ ಹೇಳ್ತಾ ಇದ್ದೀನಿ ಅಷ್ಟೇ. ಅದು ಬಿಟ್ಟರೆ ಕೆಲವೊಂದು ನಾನು ಓದಿದ್ದೀನಿ, ಅದನ್ನು ಬೇಕಾದರೆ ನಾನು ನಿಮಗೆ ಹೇಳ್ಬೋದು. ಅದು ಬಿಟ್ಟರೆ ಮೇಲ್ ಕಾಂಡೋಮ್ಸ್ ಯೂಸ್ ಮಾಡೋದು, ಅಥವಾ ಇವಾಗ ಫೀಮೇಲ್ ಕಾಂಡೋಮ್ಸ್ ಬರುತ್ತೆ ಅದನ್ನು ಕೂಡ ಯೂಸ್ ಮಾಡ್ಬೋದು. ಅದು ಬಿಟ್ಟರೆ ಸೆರ್ವಿಕಲ್ ಕ್ಯಾಪ್ಸ್ ಕೂಡ ಬರುತ್ತೆ, ಅದನ್ನು ನೀವು ಟ್ರೈ ಮಾಡ್ಬೋದು. ನಿಮ್ಮದು ಪೀರಿಯಡ್ಸ್ ಎಲ್ಲ ರೆಗ್ಯುಲರ್ ಆಗಿದ್ದರೆ ನಿಮ್ಗೆ ಗೊತ್ತಾಗುತ್ತೆ ನಿಮಗೆ ಸಿಮ್ಟಮ್ಸು ಯಾವಾಗ ನಿಮಗೆ ನೀವು ಯಾವ ಟೈಮಲ್ಲಿ ಸೇಫ್ ಆಗಿರಬೇಕು ಅಂತ. ಸೊ ನನಗೆ ಅನಿಸೋ ಪ್ರಕಾರ ಇದು ಬೆಸ್ಟ್ ಮೆಥಡು. ಸೊ ಇದನ್ನು ನೀವು ಫಾಲೋ ಮಾಡ್ಬೋದು. ನಿಮ್ಮ ಬಾಡಿ ಟೆಂಪ್ರೇಚರ್ ಜಾಸ್ತಿ ಆಗೋದಾಗಿರ್ಬೋದು, ನಿಮ್ಮ ಬಾಡಿ ಚೇಂಜಸ್ ಆಗೋದಾಗಿರ್ಬೋದು, ಇದೆಲ್ಲ ನಿಮಗೆ ಗೊತ್ತಾಗ್ತಾ ಹೋಗುತ್ತೆ. ಸೊ ಇಷ್ಟು ಇವತ್ತಿನ ವ್ಲಾಗು. ಸೊ ನಾನು ಇದೇ ಫಾಲೋ ಮಾಡೋದು. ನನಗೆ ನನ್ನ ರೆಗ್ಯುಲರ್ ವ್ಯೂವರ್ಸ್ ಪಾಪ ನನಗೆ ತುಂಬ ಜನ ನನಗೆ ಇನ್ಸ್ಟಾಗ್ರಾಮಲ್ಲಿ ಮೆಸೇಜ್ ಹಾಕಿದ್ರಿ, ರಮ್ಯಾ ನಮಗೂ ಸ್ವಲ್ಪ ಹೇಳಿ, ನಮಗೆ ಹೊರ್ಗಡೆ ಕೇಳೋದಕ್ಕೆ ಒಂಥರ ಮುಜುಗರ ಅನಿಸುತ್ತೆ, ನೀವೇನು ಫಾಲೋ ಮಾಡ್ತಾಯಿದ್ದೀರಾ ಹೇಳಿ ಹೆಂಗೆ, ಅಥವಾ ಜೀವನ ಊಟಕ್ಕೆ ಮುಂಚೆ ಹೆಂಗೆ ಫಾಲೋ ಮಾಡ್ತಾಯಿದ್ರಿ ಅಂತ. ಸೊ ಇದು ನಾನು ಅದೇ ಮೆಥಡ್ ಅವಾಗೆ ನಾನು ಫಾಲೋ ಮಾಡಿದ್ದು. ಸೊ ಅದು ಬಿಟ್ಟರೆ ನಾನು ಇದುವರೆಗೂ ಯಾವುದು ಟ್ಯಾಬ್ಲೆಟ್ಸು ಆ ಥರದ್ದೆಲ್ಲ ಯಾವುದು ಯೂಸ್ ಮಾಡಿಲ್ಲ, ಇವಾಗಲೂ ಕೂಡ ಯೂಸ್ ಮಾಡ್ತಿಲ್ಲ. ಅದೇ ಮೆಥಡ್ ಸೇಮ್ ಮೆಥಡ್ ಫಾಲೋ ಮಾಡ್ಕೊಂಡು ಹೋಗೋದು. ಸೊ ಇವತ್ತಿನ ವ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ ನಾನು. ಸೊ ಇದು ಈ ಲಾಸ್ಟಲ್ಲಿ ನಾನೇನು ಇನ್ಫಾರ್ಮೇಷನ್ ಕೊಟ್ಟೆ ಅದು ಹೆಣ್ಮಕ್ಳಿಗೋಸ್ಕರ. ಯಾರು ಹೆಣ್ಮಕ್ಳು ಕೇಳ್ತಿದ್ರಿ ಅಥವಾ ಯಾರಿಗೆ ಇದು ಬೇಕು ಅಂತ ಅನಿಸುತ್ತೆ ಅವ್ರು ನೋಡಿ. ಸೊ ನಿಮಗೇನು ಇದೆಲ್ಲ ನಮಗೇನು ಬೇಡ ಅಂದರೆ ಇದನ್ನು ನೀವು ಈ ಪಾರ್ಟ್ನ ಸ್ಕಿಪ್ ಮಾಡ್ಬೋದು, ಅಥವಾ ಅಷ್ಟಕ್ಕೆ ವ್ಲಾಗ್ನ ನೋಡಿಬಿಟ್ಟು ಬಿಡ್ಬೋದು. ಸೊ ಮೊದಲೇ ನಾನು ಹೇಳ್ತಾ ಇದ್ದೀನಿ, ಯಾಕೆಂದರೆ ಕೆಲವ್ರಿಗೆ ಇಷ್ಟ ಆಗುತ್ತೆ ಕೆಲವ್ರಿಗೆ ಇಷ್ಟ ಆಗಲ್ಲ, ಅದಕ್ಕೆ. ಸೊ ಮತ್ತೆ ಮುಂದಿನ ವ್ಲಾಗಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ.